ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿನ್ನ ಸಲ್ಲನ್ನು ಅಡಗಿಸಬೇಕಾದರೆ ನಾ ಮೊದಲು ಸಣ್ಣದಾಗಿ ನಿನ್ನ ಚರಿತ್ರೆಯನ್ನು ಓದಲೇಬೇಕು. ದೇವರು ಹುಟ್ಟುವ ನಮ್ಮಂತ ಖಳನಾಯಕರ ಮಾತ್ರ ಗುಮ್ಮುತ್ತೀವಿ. ನೀವು ಇದು ನಮ್ಮ ರಾಜಕಾರಣ ಹಾಕುವ ಲೆಕ್ಕಾಚಾರ. ಇದೇ ಈ ನಿಮ್ಮ ಮುಸುಡಿನ ನಂಬಿಕೊಂಡು ಒಂದು ಹೋಗಿಯ 500,000 ಆಸ್ತಿವಲ್ಲ, ಇಂದು ನಡೆಯೋ ಆಟ ನಂತರ ಈ ಹುಲಿಗಳು ಒಮ್ಮೆಗೆ ಕಾಲಿಟ್ಟರೆ ಎದುರಾಳಿ ಅಂತ ಯಾರು ಇರಲ್ಲ. ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಲದನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮತ್ತ ಹಾಕಲಿಕ್ಕೆ ಆ ದೇವರು ಯಾವುದಾದರೂ ರೂಪದಲ್ಲಿ ಹುಟ್ಟಿ ನಮ್ಮಂತವನ್ನ ಮಟ್ಟ ಹಾಕ್ತಾರಂತೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇದು ಕಲಿಯುಗ. ತಲೆ ಇರೋನೇ ಕಲಿಯುಗ, ತಲೆ ಒಡೆಯೋದೇ ಕಲಿಯುಗ, ತೆಗೆಯೋದೇ ಕಲಿಯುಗ. ಈ ಕಲಿಯುಗದಾಗ ದೇವರು ಹುಟ್ಟುವುದೇನು? ನಮ್ಮಂತ ಖಳನಾಯಕರ ಮಾತ್ರ ಯಾಕಂತ ಆ ದೇವರಿಗೆ ನಮಾಜ್ ಮಾಡಕ ಮಸೀದಿ ಕಟ್ಟಿಸ್ಕೊಡ್ತೀವಿ, ಪೂಜೆ ಮಾಡಕ ಮಠ ಕಟ್ಟಿಸ್ಕೊಡ್ತೀವಿ, ಮಂದಿರ ಕಟ್ಟಿಸ್ತೀವಿ, ನೋಡ್ತೀವಿ. ಅಂತಾದ್ರಾಗ ನಮ್ಮಂತವ್ರನ್ನ ಮಟ್ಟ ಹಾಕಿ ಆ ದೇವರಿನ ಬತ್ತಲೇ ಕೊಂದಿರ್ತಾರ. 5 ವರ್ಷಕ್ಕೊಮ್ಮೆ ಚುನಾವಣೆ ನಂತರ ಸಾಕು ಬಲದ ಮಿಚ್ಚುವಂತೆ ಅಂತ ನಿಮ್ಮ ಮನೆಯವ್ರನ್ನ ನಿಂತಿರಲ್ಲ. ಯಾಕತ್ತಾ ತಿನ್ನಾಕ ಕೂಲಿಲ್ಲಂತಲ್ಲ, ನೀವು ನೀಡು ಒಂದೇ ಒಂದು ಹೊಟ್ಟಿನ ಆಸೆಗಾಗಿ, ಒಂದು ಓಟಿಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಕೊಡ್ತೀವಿ. ತಿನ್ನಾಕ ಕಂಡ ಕೊಡ್ತೀವಿ, ಕುಡಿಲಾಕ ಎಲ್ಲ ಕೊಡ್ತೀವಿ. ಹೆಂಗಾರ ಮಾಡಿ ನಿಮ್ಮ ಹತ್ರ ಒಂದು ಓಟ್ ಗೆದ್ಕೋತೀವಿ ಅಷ್ಟ. ಒಂದಲ್ಲ ಎರಡಲ್ಲ, ನಾವು ಗುಮ್ಮುತ್ತೀವಿ, ನೀವು ಗುಮ್ಮಿಸ್ಕೊಳ್ಳೋದು. ಇದು ನಮ್ಮ ರಾಜಕಾರಣ ಹಾಕುವ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ. ಆದ್ರೆ ಪತ್ರವನ್ನಿದ್ದಲ್ಲಿ ಹೇಳಲ್ಲ. ಯಾಕಂದ್ರೆ
ಏನ ಊರಲ್ಲಿ ತೊಳಿದಪ್ಪ ಚಾನ್ಸ್ ಕೇವಲ ಒಬ್ಬ ರೈತ ಭೂಮಿ ಬೀಜ ಬಿತ್ತಿ ಅವನನ್ನು ಪರಮಾಶ ಪಡ್ತಾನ. ಇದೇ ಈ ನಿಮ್ಮ ಮುಸುಡಿನ ನಂಬಿಕೊಂಡು ಒಂದು ಹೋಗಿಯ 500,000 ಆಸ್ತಿವಲ್ಲ ಹ್ಯಾಂಗ ತೆಗಿಬೇಕಪ್ಪ, ಹ್ಯಾಂಗ ತೆಗಿಬೇಕು? ಬಂಡವಾಳ ಹಾಕ್ತೀವಿ ಅಂದ್ಮೇಲೆ ಬಂಡವಾಳ ತಕ್ಕೊಳ್ಳ ದುಡ್ಡಿನೊಳಗ ದಡ್ಡವ ಈ ಚಂದ್ರೇಗೌಡ, ದಡ್ಡವ ಈ ಚಂದ್ರೇಗೌಡ, ಸೊತ್ತಿನಾಗ ದಡ್ಡವ ಈ ಚಂದ್ರೇಗೌಡ, ನಾ ಮಾತಾಡುದು ಸ್ವಲ್ಪ ಬೆರಸ ಇವನು ಹೂವಂದ್ರ ಪ್ರೇಮಿ ಸುನಾಮಿ ಅದು ಈ ಚಂದ್ರೇಗೌಡ. ಚಂದ್ರೇಗೌಡ ಅನ್ನೋ ಸಿಂಹ ಗುಹೆಯಲ್ಲಿ ಸುಮ್ಮನೆ ಮಲಗಿದೆ ಅಂದ್ರೆ ನನ್ನ ಮಾಡ್ತಿದೆ ಅಂತಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜಾಬಿ ಸಿದ್ರ ಎದುರಾಳಿ ಯಾವ್ದೈದ್ರೆ ನಾನು ಚತುರ್ದಶಕ ಭವನ ಭಯಂಕರನಾದ ದಶಕಂಡ ಲಂಕೇಶ್ವರ ರಾವಣ, ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಭುತ್ವ ರಾವಣ, ಎಲ್ಲ ಬ್ರಹ್ಮಾಂಡ ದಂಡು ಬಲಂಡಗಳನ್ನೇ ದಂಡು ಗಾಳಿಗಳಿಗೆ ಮುಂದ ನಾಯಕನಾದ ಗಂಡಗಳ ಗಂಡರ ಗಂಡನಾದ ಪ್ರಚಂಡರಾವಣ. ನಾನು ಯಾರು ಗೊತ್ತಾ? ಚಂದ್ರೇಗೌಡ, ಈ ಊರ ಚಂದ್ರೇಗೌಡ. ಇಲ್ಲಿ ನನ್ನದೇ ಅಧಿಕಾರ, ನಾನು ಹೇಳಿದ್ದೆ ವೇದಾಂತ, ಗುಡಿಸಿದ್ದೆ ತೀರ್ಥ, ನಾನು ಆಡಿದ್ದೆ ಆಟ, ನಡೆದಿದ್ದೆ ದಾರಿ. ಅಂತದರಲ್ಲಿ ಕೇವಲ ಒಬ್ಬ ಬಡ ರೈತನಾದ ಸಿದ್ದರಾಮ ನನಗೆ ಎದುರಾಗಿ ನಿಂತಿರುವನಲ್ಲ ಸಿದ್ದರಾಮ. ನಾನೇ ಸಿದ್ದರಾಮನೆಂದು ಹತ್ತು ಮೀರಿ ನನಗೆ ವಿರುದ್ಧವಾಗಿ ನಡೆದ ಆ ಪ್ರಬುದ್ಧ ರೈತ ಸರ್ಕಾರಕ್ಕೆ ಸವಾಲನ್ನು ಹಾಕಿ ನಾನೇ ಉತ್ತಮ ರೈತನೆಂದು ತಲೆ ಎತ್ತಿ ಮಾಡುವ ನಿನ್ನ ತಲೆಯನ್ನು
ಒದಗಿಸಬೇಕಾದರೆ ನಾ ಮೊದಲು ಸಣ್ಣದಾಗಿ ನಿನ್ನ ಚರಿತ್ರೆಯನ್ನು ಓದಲೇಬೇಕು.